ಬಹಳ ಜನ ಸರ್ಕಾರಿ ಅಧಿಕಾರಿಗಳು ಸರ್ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಲಂಚ ತಗೊಳ್ಳೋನ್ಕಿಂತ ಕೊಡೋದು ತಪ್ಪು. ಇವತ್ತು ಕೊಲೆ ಮಾಡಿದೆ ಅಂದ್ರೆ ಅವ್ನಿಗೆ 25 ವರ್ಷ ಬಿಟ್ಟು ಶಿಕ್ಷೆ ಆಗುತ್ತೆ. ಸತ್ಯ 15 ವರ್ಷ ಆಗಿರುತ್ತೆ. ಕಳ್ಳ ನೀನ್ ಅಂದಿದ್ದಕ್ಕೆ ಕೇಸ್ ಆಗಿರೋದು. ಕೊಲೆ ಮಾಡಿದವನ್ ಕೇಸೇ ನಿಲ್ಲಲ್ಲ. ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಲಂಚ ಕೇಳ್ತಾ ಇದ್ರು. ನಾನು ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿ ಕೇಳಿಸಿ ಲೋಕಾಯುಕ್ತ ಕೇಸ್ ಹಾಕ್ಸಿದೆ ಅವನ ಮೇಲೆ. ವಿಡಿಯೋ ಮಾಡಿದ್ರೆ ಅವನೇ ಡಾಕ್ಟರ್ ಕೇಸ್ ಹಾಕ್ತೀನಿ ಅಂತಾನೆ. ಅದು ಬೇರೆ. ವಿಡಿಯೋ ನಮ್ಮ ಹಾಸ್ಪಿಟಲ್ ಅಲ್ಲಿ ಮಾಡಂಗಿಲ್ಲ, ರೂಲ್ ಇಲ್ಲ ಅಂತ. ವಿಡಿಯೋ ಎಲ್ಲಾದ್ರೂ ಮಾಡ್ಬೋದು. ಓಕೆ, ನೀವೀಗ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಒಂದು ಗುರಿ ಇಟ್ಕೊಂಡಿದ್ದೀರಾ, ಸೊ ನೀವೀಗ ಅದೇ ದಾರಿಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀರಾ? ಹೌದೌದು. ಈಗ ನಾನು ಈಗ ನನಗೆ ಫಸ್ಟು 20ರಲ್ಲಿ ಒಂದು ಕನಸು, 30ಕ್ಕೆ ಒಂದು ಕನಸು, ಈಗ 40 ಇದೆಯಲ್ಲ, ಈ 40ರಿಂದ 50 ಒಳಗಡೆ ಏನು ನನಗೆ ಕನಸಿರೋಂಥದ್ದು. ಈಗ 50ರಿಂದ 42 ಇದೆ. 52ಕ್ಕೂ ನಾನು MLA ಆಗ್ಬೇಕು, ಆರೋಗ್ಯ ಮಂತ್ರಿ ಆಗ್ಬೇಕು. ಹಾಗೆ ಆಗ್ತೀನಿ. ನನ್ನಂತವನೇ ಆಗ್ಬೇಕು, ನಾನೇ ಮುಂದಿನ ಆರೋಗ್ಯ ಮಂತ್ರಿ ಅಂತ ನಾನೇ ಘಂಟಾಘೋಷವಾಗಿ ಹೇಳ್ಕೊಂಡ್ ತಿರ್ಗ್ತಾರಂಥದ್ದು. ವಿಶ್ವಾಸ. ಯಾಕಂತೀನಂದ್ರೆ ನನಗೆ ಆ ನಾಲೆಜ್ ಇದೆ ಅಂತ. ಹಾಳಾಗಲ್ಲ ಗೊತ್ತು. 18 ವರ್ಷ ಕೆಲಸ ಮಾಡಿದ್ದೀನಿ ಡಾಕ್ಟರ್ ಜೊತೆ, ಪೇಷಂಟ್ ಜೊತೆ. ಸಮಾಜ ಸ್ಥಿತಿ ಏನು, ಪಲ್ಸ್ ಏನು. ಒಬ್ಬ ಡಾಕ್ಟರ್ ಮುಖ ನೋಡಿದ್ರೆ ನಾನು ಹೇಳ್ತೀನಿ ಇವನು ಎಷ್ಟು ಪೇಷಂಟ್ ನೋಡಿದಾನೆ. ಇವನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಡಾಕ್ಟ್ರು. ಇವನು ನರ್ಸ್ ನೋಡಿದ್ರೆ ಇವ್ರು ಪೇಷಂಟ್ಸ್ ಇದ್ರಾ ಇಲ್ವಾ ಅಂತ. ಅಂದರೆ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ಕಷ್ಟನೂ ಅರ್ಥ ಆಗುತ್ತೆ, ಪೇಷಂಟ್ ಕಷ್ಟ ಅರ್ಥ ಆಗುತ್ತೆ. ಯಾವಾಗ 18 ವರ್ಷ ಸಮಾಜ ಜೊತೆ ನೀವು ಒಡನಾಟದಲ್ಲಿ ಇದ್ರೆ, ಸಿಸ್ಟಮ್ ಹೆಂಗಿದೆ ಅಂತ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಅನುಭವ ಇರುತ್ತಲ್ಲ, ಸೊ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ಯಾವುದಾದ್ರು ಡಿಪಾರ್ಟ್ಮೆಂಟ್ಗೆಲ್ಲ ಹೋದಾಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಲಂಚ ಕೇಳ್ತಾ ಇದ್ರು. ನಾನು ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದೆ. 15,000 ಕೇಳಿದ್ದೆ ಒಬ್ಬನು. ಟ್ರ್ಯಾಪ್ ಕೇಳಿಸಿ ಲೋಕಾಯುಕ್ತ ಕೇಸ್ ಹಾಕ್ಸಿದೆ ಅವನ ಮೇಲೆ. ಇನ್ನೊಬ್ಬನಿಗೆ ಲಂಚ ಕೇಳಿದ, ಅವನಿಗೆ ಉಗಿದೆ. ನಾಚಿಕೆ ಆಗಲ್ವ ನಿನಗೆ? ಸಮಾಜ ದುಡ್ಡಲ್ಲಿ ಟ್ಯಾಕ್ಸ್ ಪೇಯರ್ ಮನೆಯಲ್ಲಿರೋಂಥದ್ದು. ಭಾಳ ಜನ ಸರ್ಕಾರಿ ಅಧಿಕಾರಿಗಳು ಸರ್ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ನಾನು ಮಾಡಿದ್ರೆ ಆಯ್ತು, ಬಿಟ್ರೆ ಆಯ್ತು ಅಂತ ಇಷ್ಟೇ ಇರೋದು. ಗಿಂಬಳ ತಾಕತ್ತು. ಗಿಂಬಳ ಅವ್ರ ತಾಕತ್ತು. ಅದು ನಾನು ಎಷ್ಟು ಬೇಕಾದ್ರೂ ತೊಗೋತೀನಿ. ಅದು ನನ್ನ ಮರ್ಜಿ. ಮಾಡಿದ್ರೆ ಬಿಟ್ರೆ ಬಿಡು ಅಂತ. ಇದಕ್ಕೇನಾಗಿದೆ, ಜನ ಪ್ರಶ್ನೆ ಮಾಡ್ತಿರೋದಕ್ಕೆ. ನಾನು ತುಂಬ ಒಳ್ಳೆಯ ರೀತಿಯಿಂದ ಜನರನ್ನ, ನಾನು ಈ ಆಫೀಸರ್ಸ್ನೆಲ್ಲ ಮಾತಾಡ್ಸಲ್ಲ ಸರ್. ಮಾತಾಡ್ಸಿದ್ರೆ ಕೆಲಸ ಆಗಲ್ಲ. ಕಾನೂನು ಗೊತ್ತಿರೋದ್ರಿಂದ, ತುಂಬಾ ಕಾನೂನು ಗೊತ್ತಿರೋದ್ರ ಮತ್ತೆ ಎಜುಕೇಟೆಡ್ ಆಗಿದ್ದು ಎಲ್ಲ ಗೊತ್ತಿರೋದ್ರಿಂದ ಕಾರಣ ಇಲ್ಲ. ಇಲ್ಲ ಯಾಕೆ ಅಂತ. ಕಾನೂನು ಫಸ್ಟ್ ಸರ್. ಕಾನೂನು ಗೊತ್ತಿಲ್ಲ ಅನ್ನೋದೇ ಅಪರಾಧ. ಈಗ ನಾವು ಈ ದೇಶದಲ್ಲಿ ಇದೀವಿ ಅಂದ್ರೆ ಕಾನೂನು ತಿಳ್ಕೊಬೇಕಲ್ಲ. ಬೇಸಿಕ್ಸ್ ಕಾನೂನು. ನಮ್ಮ ಹಕ್ಕುಗಳೇನು ಗೊತ್ತಿರಬೇಕು. ನಮ್ಮ ಸರ್ವೆಂಟ್ಸು, ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು. ನಮ್ಮ ಹಕ್ಕುಗಳು, ನಮ್ಗೆ ಏನೇನು ಬೇಕೋ ಮೂಲಭೂತ ಹಕ್ಕುಗಳನ್ನು, ಆರೋಗ್ಯ, ಶಿಕ್ಷಣ ಕೊಡಬೇಕು. ನಮ್ಮ ಕರ್ತವ್ಯಗಳೇನು, ಓಟ್ ಹಾಕೋದು, ಈ ಥರದ್ದು ಮಾಡೋವಂಥದ್ದು ನಮ್ಮ ಸಮಾಜ ಕ್ಲೀನಾಗಿ ಇಟ್ಕೊಳ್ಳೋದು. ಇದು ನಮ್ಮ ಕೆಲಸ. ಪಕ್ಕದನ್ನ ನಮ್ಮ ಹಕ್ಕುಗಳ ಜವಾಬ್ದಾರಿನೂ ಗೊತ್ತಿಲ್ಲ, ನಮ್ಮ ಕರ್ತವ್ಯಗಳ ಜವಾಬ್ದಾರಿನೂ ಗೊತ್ತಿಲ್ಲ. ಯಾರೋ ಮಾಡ್ತಾನೆ ಬಿಡಿ, ಯಾರೋ ಸುನೀಲ್ ಕುಮಾರ್ ಹೆಬ್ಬೆ ಅಂತಿದ್ದಾನೆ, ಹೋರಾಟ ಮಾಡ್ತಾನೆ, ಮಾಡ್ಕೊಂಡು ಹೋಗ್ಲಿ ಬಿಡಿ ಅವನಂತ. ಅಂದ್ರೆ ನನ್ನ ಸ್ವತಂತ್ರ ಹತ್ತದು ಎಂಟರ್ಟೈನ್ಮೆಂಟ್ ಆಗ್ಬಿಡುತ್ತೆ ಅವ್ರಿಗೆಲ್ಲ. ಯಾವಾಗ ಕಿರಿಸ್ತಾ ಇರ್ತಾನೆ, ಕರೀರಿ ಅವನೇ ಅಂತಾರೆ. ಇವನು ಭ್ರಷ್ಟಾಚಾರ ಮಾಡಿದೆ, ನೀನ್ ಯಾಕೆ ಲಂಚ ಕೊಟ್ಟೆ ಅಂತ ನಾನು ಕೇಳಿದೆ ಅವನ್ನ. ಲಂಚ ಅವನು ಕೇಳಿದ, ನೀನ್ ಯಾಕೆ ಕೊಟ್ಟಪ್ಪ? ಕೊಟ್ಟ ಒಂದು ತಪ್ಪಲ್ವಾ? ಲಂಚ ತಗೊಳ್ಳೋನ್ಕಿಂತ ಕೊಡೋದು ತಪ್ಪು. ಫಸ್ಟ್ ಕೊಡೋನಿಂದನೇ ಶುರು ಆಯ್ತಲ್ಲ. ಅದೇ ವ್ಯವಸ್ಥೆ ನಿರ್ಮಾಣ ಮಾಡಿದ್ದವ್ರೆ ಸರ್. ಬಹಳ ಜನ ನಮ್ಮ ಹತ್ರ ಬರ್ತಾರೆ, ನಾಳೆ ಬಹಳ ಸತ್ಯ ಹರ್ಚಂತ ತುಣ್ಣಂತರ ಆಡ್ತಾರೆ. ಸರ್ ತುಂಬಾ ಕರಪ್ಟ್ ಆಗಿದೆ ಸರ್. ದುಡ್ಡು ಕೇಳ್ತಾನೆ ಸರ್ ಅವ್ನು, ಲಕ್ಷ ಯಾಕೆ ಕೇಳ್ತಾನೆ? ನೀನೇನ್ ಮಾಡಿದ್ಯಾ? ನಾನು ಏನೂ ಮಾಡಿಲ್ಲ. ಏನೋ ಮಾಡ್ದೆ ಕೇಳ್ತಾನ. ನೀನ್ ಕಾನೂನುಬದ್ಧವಾಗಿದ್ಯಾ? ನಿನ್ ದಾಖಲೆನ? ಇಲ್ಲ ಸರ್, ಒಂಚೂರು ಪ್ರಾಬ್ಲಮ್ ಇದೆ. ಚೂರು ಪ್ರಾಬ್ಲಮ್ ಇದೆ, ಬಿಟ್ಬಿಡು. ಹಾಗೆ ಅಂದರೆ ಕಾನೂನುಬದ್ಧವಾಗಿರೋದನ್ನ ಜನನೇ ಕರಪ್ಟು ಸರ್. ಎಲ್ಲ ಉಲ್ಟಾ ಮೈಂಡ್ ಸೆಟ್ ಕರಪ್ಟು. ಈಗ ಯಾರೋ ಬಾಯ್ ಮಾಡ್ತಾನೆ, ಜೋರು ಮಾಡ್ತಾನೆ, ನಮ್ಮ ಹತ್ರ ಬರ್ತಾರೆ ಏನೋ ಯಾರಿಗೋ ಧಮಕಿ ಹಾಕ್ಸೋದಕ್ಕೆ. ಅಂದರೆ ಏನೋ ಕಾನೂನುಬದ್ಧವಾಗಿ ಗೊತ್ತಿದೆ ಬನ್ನಿ ಅಂತ ಸುಳ್ಳು ಹೇಳ್ಕೊಂಬರ್ತಾರೆ ಸರ್. ಅಧಿಕಾರಿ ಒಳ್ಳೆಯವನೇ ಆಗಿರ್ತಾನೆ, ಇವನು ಹೇಳೋದು ನೋಡ್ಬಿಟ್ರೆ ಅವ್ನು ದೊಡ್ಡ ಕದಿಮ ಅಂತ ನಮ್ಗೆ ಅನ್ಸ್ಬಿಟ್ಟಿರುತ್ತೆ. ವಾಸ್ತವ ತಿಳ್ಕೊಳ್ದೆ ನಾವು ಅವ್ನಿಗೆ ಚಾರ್ಜ್ ಮಾಡ್ತೀವಿ. ಬಟ್ ಭಾಳಷ್ಟು ಜನ ಸರ್ ಅಧಿಕಾರಿಗಳು 90% ಈ IAS ಆಗಿರಲಿ, IPS ಆಗಿರಲಿ, KS ಆಗಿರಲಿ, ಬರೀ ದುಡ್ಡು ಕೊಟ್ಟೇ ಬರೋದು ಸರ್. ಬರೀ ಹೊಡೆಯೋದು. ಲಂಚ ಲಂಚ ಲಂಚ. ಇನ್ನು ಕೆಲವರು ಲಂಚ, ಇನ್ನು ಕೆಲವರು ಮಂಚ. ಈ ಸ್ಥಿತಿಗಿದೆ. ಇದನ್ನು ನಾನು ಯಾಕೆ ಹೇಳ್ದೆ, ನಾನು 10ರಿಂದ ಹೋಗಿದ್ದೀನಿ ಸರ್. ಆಫೀಸ್ಗೆಲ್ಲ ಹೋದ, ಪೊಲೀಸ್ ಸ್ಟೇಷನ್ಗೆಲ್ಲ ಹೋದಾಗ ಮೊದಲ ರೀತಿ ನೋಡೋ ರೀತಿನೇ ಬೇರೆ. ಅವ್ರಿಗೆ ಒಬ್ಬರು ಹೋದ್ರೆ ಎಲ್ಲ ಪೊಲೀಸ್ ಸ್ಟೇಷನ್ ಕೆಲಸ ಆಗಲ್ಲ ಸರ್. 4 ಜನ ಒಂದು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಅವಾಗ ಅವ್ರದ್ದು ಕರೆಕ್ಟ್ ಆಗಿರುತ್ತೆ. KRS ಪಕ್ಷ ಆ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಾಂಗು. KRS ಮೇಲೆ 106 ಕೇಸ್ ಇದಾವೆ. ಇಂಥ ಹೋರಾಟ ಮಾಡೇನೆ. ಈಗ ನಮ್ಮ ಥರ ಇರೋದಕ್ಕೇನೆ. ಈಗ ನಮಗೂ ಕೇಸ್ ಆಗಿರೋದು ಗಮನಿಸ್ತೀನಿ. ಎಷ್ಟು ಡೇರ್ ಇರ್ತಾರೆ ಗೊತ್ತಾ ಅವರು ಸರ್. ಅವ್ರಿಗೆ ಎಲ್ಲ ಬಿಟ್ಟಿರ್ತಾರಲ್ಲ ಸರ್. ಸಮಾಜಗೋಸ್ಕರ ಅವ್ರು ಕೇಸ್ ಹಾಕಿರೋಂಥದ್ದು. ನಮ್ಮೆಲ್ಲೂ ಕೇಸ್ ಆಗಿದೆ. ಅದ್ರ ಅರ್ಥ ಕೇಸ್ ಆಗಿದೆ ಅಂದ್ರೆ ಅರ್ಥ ಅದು ನಾವೇನೋ ರೇಪ್ ಮಾಡಿ, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ಅಲ್ಲ. ಕಳ್ಳ ನೀನು ಅಂದಿದ್ದಕ್ಕೆ ಕೇಸ್ ಆಗಿರೋದು. ಅದಕ್ಕೆ ನೀನು ಭ್ರಷ್ಟ, ನೀನು ಹರಾಮ್ ಕೋರ ಅಂದಿದ್ದಕ್ಕೆ ಕೇಸ್ ಆಗೋದು. ಅವೆಲ್ಲ ನಿಲ್ತವ. ಈ ಒಂದು ಕೇಸ್ ನಿಲ್ಲಲ್ಲ ಸರ್. ಆಗ್ತಾರೆ.
100ಕ್ಕೆ 98% ಕೇಸ್ಗಳು ನಿಲ್ಲಲ್ಲ ಸರ್. ಕೊಲೆ ಮಾಡಿದವನ ಕೇಸೇ ನಿಲ್ಲಲ್ಲ ಇಲ್ಲಿ. ರೇಪ್ ಮಾಡಿದವನ ಕೇಸೇ ನಿಲ್ಲಲ್ಲ. ರೇಪಿಂದ ಖುಲಾಸೆ ಆಗ್ತಾರೆ ಮನೆ ಸ್ವಾಮೀಜಿಗಳೆಲ್ಲ. ಈ ಥರ ಸ್ಥಿತಿಯಲ್ಲಿ ಇದ್ದೀವಿ ಸರ್. ಈ ಜುಡಿಷಿಯರಿನೇ ಇಲ್ಲ ಸರ್. ಇಲ್ಲಿ ನ್ಯಾಯ ಅನ್ನೋದು ಇದ್ದಿದ್ರೆ ಅನ್ಯಾಯ ಯಾಕೆ ಆಗ್ತಾ ಇತ್ತು? ಅರ್ಥಾತ್ ಇದು ಬಲಿಷ್ಠರ ಸಾಮ್ರಾಜ್ಯವ ಈಗ ಇರೋದು. ಇದು ಕಾನೂನು ಇರೋವಂಥದ್ದು ಬಲಾಢ್ಯರ ಸೊತ್ತು. ಅಸಹಾಯಕರು ಅಮಾಯಕರಿಗೂ ಇಲ್ಲಿ ನ್ಯಾಯನೇ ಇಲ್ಲ, ಅನ್ಯಾಯ ಇಲ್ಲ. ಅನ್ಯಾಯ ಬಡವರಿಗೆ ನ್ಯಾಯ ಅನ್ನೋಂಥದ್ದು ಏನಂದರೆ ನ್ಯಾಯ ಬಲಿಷ್ಠರ ಸೊತ್ತು ಸರ್. ಕಂಪ್ಲೀಟಾಗಿ ಬಲಿಷ್ಠರು ಸರ್. ಶಾಂತಂ ಪಾಪಂ ರೀತಿಯ ಸರ್. ನಾನು ಭಾಳ ಸರಿ ಹೋದಾಗ ಸ್ಟಾರ್ಟಿಂಗ್ ಎಲ್ಲಲ್ಲ ಸರ್, ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಸರ್, ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ. ಮಾಡ್ಕೊಂಡಿರಿ ಕುತ್ಕೊಳ್ಳಿ ಅಲ್ಲಿ ಅಂತ. ಏಯ್ ಅಂತ. ಹಾಂ ಏನ್ರಿ ನಿಮ್ಮ ಹೆಸರು, ಎಷ್ಟು ವರ್ಷ ಸರ್ವೀಸು, ಹೆಂಗೆ ಕಾಣ್ತೀರ ನೋಡೋದಕ್ಕೆ, ಪ್ರಮೋಷನ್ ಆಗ್ಬೇಕಾ ಡಿಮೋಷನ್ ಆಗ್ಬೇಕಾ ನಿಮ್ಗೆ ಅಂದಾಗ ಅವನು ಅಯ್ಯೋ ಯಾರೋ ಇದ್ದಾರೆ ಅಂತ ಅಂದರೆ ಅವನಿಗೆ ನ್ಯಾಯಯುತವಾಗಿ ಗೌರವಯುತವಾಗಿ ಸರ್ ನಾನು ಒಳ್ಳೆಯವನಂತ ಕೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವನು. ಅವನಿಗೆ ಜೋರು ಮಾಡಬೇಕು, ಅವನಿಗೆ ಸಿಂಗುಲರ್ ಬಳಸ್ಬೇಕು, ದರ್ಪ ಮಾಡಬೇಕು, ಗುಂಡಾಗಿರಿ ಮಾಡಬೇಕು, ಅವಾಗ ಮಾತ್ರ ಎದುರೋದಂತ. ಅಂದರೆ ಗೌರವ ಕೊಟ್ಟರೆ ಬೇಡ ಅಂತ ಅವ್ರಿಗೆ. ದೌರ್ಜನ್ಯ ಮಾಡಿದರೆ ಅವನಿಗೆ ಪ್ರಶ್ನೆ ಮಾಡಿದರೆ ಮಾತ್ರ ಅವನು ಬಗ್ಗೋದು ಅಂತ ಅಲ್ಲಿಗೆ ಬಂದು ನಿಂತಿದ್ದಾರೆ ಜನ ಎಲ್ಲ. ಪ್ರಶ್ನೆ ಮಾಡ್ರಿ ಅವನ್ನ, ಏನು ಮಾಡೋಕ್ಕಾಗಿಲ್ವಾ, ವಿಡಿಯೋ ಮಾಡಿ ಅವನನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಮಿನಿಸ್ಟ್ರಿಗೆ ಹಾಕಿ ನಿಮ್ಗೆ ಅನ್ಸಿದ್ದನ್ನು ವಿಚಾರಣೆ ಹೇಳಿ, ಅವಾಗ ಬೆತ್ತಲೆ ಆದಾಗ ಬರುತ್ತೆ. ಈಗ ನಾವು ಮಾಡಲ್ಲ, ನಾವೇನು ಮಾಡ್ಬಿಡ್ತೀವಿ, ಹಂಗಾದ್ರೆ ಏನಾಗುತ್ತೆ ಹಿಂಗಾದ್ರೆ ಇರಿ ನಿಮ್ಗೋಸ್ಕರ ನೀವೇ ಹೋರಾಟ ಮಾಡಲಿಲ್ಲ ಅಂದರೆ ಬೇರೆದವ್ರು ಬಂದು ಹೋರಾಟ ಮಾಡ್ತಾರೆ. ಭಾಳ ಜನ ಸುನಿಲ್ ಸರ್ ಇಲ್ಲಿ ಅಲ್ಲೇ ಲಂಚ ತೊಗೋತಾ ಇದ್ದಾರೆ ಸರ್ ಮತ್ತೆ ಬಂದ್ಬಿಡ್ತೀರಾ ಸರ್ ಅಂತ. ನಾನು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀನಿ ಇವ್ರದ್ದು ಬಂದ್ಬಿಡೋದಕ್ಕೆ. ನೀವು ಹೇಳಿದಿರಲ್ಲ ಸರ್ ಹೋರಾಟ ಮಾಡ್ತಿದ್ದೀನಿ ಅಂತ. ಹೋರಾಟ ಅಸಹಾಯಕನಿಗೆ ಏನಂದರೆ ನಿಶಕ್ತಿ ನೀನು ಯೋಗ್ಯವಾಗಿರೋಂಥವ್ನು, ಇನ್ನೊಬ್ಬ ಡಾಕ್ಟ್ರು ಬುದ್ಧಿ ಇದೆ, ನಾನು ಹೇಳಿದ್ದು ಮಾಡು. ಅದೆಲ್ಲ ಆಗಲ್ಲ ಸರ್, ಕೇಸ್ ಹಾಕ್ಬಿಟ್ರೆ ನನಗೆ ಕೇಸ್ ಹಾಕ್ಲಿ ಬಿಡು, ನಿನ್ನ ಮೇಲೆ ಕೇಸ್ ಆಗಲಿ ಸರ್, ನಿಮ್ಗೆ ಆಗಲ್ಲ ಸರ್. ಅದು ಹಂಗೆಲ್ಲ ಅದು ಎಲ್ರಿಗೂ ಅಷ್ಟೇ ಸರ್. ಈಗ ನಾವು ಮಾತಾಡ್ತೀವಿ ಅಂದರೆ ನಮಗೆ ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ ಸರ್. ನಿಜ. ಹಾಗಾಗಿ ಕೇಸ್ಗಿಂತ ಹೆಚ್ಚಾಗಿ ಜನ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತಾರೆ. ನಾವೊಂದು ಹೆಸರು ಮಾಡಿದಾಗೂ ನಮ್ಗೇನೋ ಧೈರ್ಯ ಇದೆ ಅಂದರೂ ಮಿಸ್ಯೂಸ್ ಮಾಡ್ಕೊಳ್ಳೋರು ಭಾಳ ಜನ. ಈ ಪೊಲೀಸ್ ಇಲಾಖೆಯಲ್ಲಿ ಭಾಳ ಜನ ಅಂತಾರೆ, ಸುನಿಲ್ ಸರ್ ಒಂದು ಅವನ ಫೈಲನ್ನು ನನಗೆ ಕಳಿಸೋದು, ನೋಡಿ ಸರ್ ಇವ್ನು ಭ್ರಷ್ಟಾಚಾರ ಮಾಡಿ ಚಿಕ್ಕಿದೆ ಸರ್, ಇನ್ನು ಯಾರಿಗೂ ಕಳಿಸ್ಬಿಡಿ ಸರ್, ಇವ್ನು ಸಸ್ಪೆಂಡ್ ಮಾಡಿಸಿ ಸರ್ ಅಂತ. ಅವ್ನು ಕಳಿಸೋದು, ಅವ್ನು ಇವಂತ ಕಳಿಸ್ತಾನೆ, ಸರ್ ಇವನ್ನ ಲೋಕಾಯುಕ್ತ ಕಟ್ಬಿಡಿ ಸರ್, ಲೋಕಾಯುಕ್ತ ಕೊಟ್ಬಿಡಿ ಸರ್, ಇವನ್ನ ಮೀಡಿಯಾ ನಿಮ್ಗೆ ಗೊತ್ತಿದೆಯಲ್ಲ ಸರ್, ಅಲ್ಲಿ ಸ್ವಲ್ಪ ಹೇಳ್ಬಿಡಿ ಸರ್, ಮುಗಿಸ್ಬಿಡಿ ಸರ್ ಅದನ್ನು. ಒಳ್ಳೆ ಹೋರಾಟ ಮಾಡ್ತಾ ಇದ್ದೀರಿ ಸರ್, ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ ಸರ್ ಅಂತಾರೆ. ಬರೀ ನೀವು ಫಾಲೋ ಮಾಡ್ತಾ ಇದ್ದೀವಿ, ನೀವು ಸೂಪರ್ ಸರ್ ಅಂತಾರೆ ಎಲ್ಲ. ಈ ಸೂಪರ್ ಅನ್ನೋರು ಭಾಳ ಜನ ಲೋಫರ್ ಇದ್ದಾರೆ ಸರ್, ತುಂಬ ಹೊಗಳವ್ರನ್ನ. ನಾನು ಭಾಳ ಜನ ಫೋನ್ ಮಾಡ್ತಾರೆ, ನಮ್ಗೆ ಏನೇನೋ ಕತೆಗಳು ಹೇಳ್ತಾರೆ, ನಿಮ್ಮನ್ನ ಅಲ್ಲಿ ನೋಡಿದೀವಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್, ಸೂಪರಾಗಿ ಮಾತಾಡ್ತೀರಿ ಸರ್. ಆಯಿತು ಸರ್, ಸೂಪರಾಗಿ ಮಾತಾಡ್ತೀವಿ, ಒಳ್ಳೇದು ಮಾಡ್ತಾ ಇದ್ದೀವಿ, ನೀವೇನು ಮಾಡ್ತಾ ಇದ್ದೀರಾ, ನಿಮ್ದೇನು ರೋಲು? ನಾನೇ ಒಬ್ಬನೇ ಇಲ್ಲೇನು ಇದು ಧರ್ಮಕ್ಕೆ ಹಿಡ್ಕೊಂಡು ಕೂತಿಲ್ಲಲ್ಲ. ನಾನೇನು ನನ್ನನ್ನು MLA ನಾ MP ನಾ ಮಿನಿಸ್ಟರ್ ಅಧಿಕಾರ ಇದೆಯಾ? ನನಗೇನಿದೆ, ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ತಾ ಇದ್ದೀನಿ. ಇಡೀ ಸಮಾಜ ಬದಲಾಯಿಸೋಕೆ ನಾನೇನು ಹೊಟ್ಟಿಲ್ಲ ಸರ್, ಬದಲಾಯಿಸೋದಿಲ್ಲ. ಸಮಾಜಕ್ಕೆ ಹೀರೋ ಆಗಬೇಕಾದ ಅವಶ್ಯಕತೆನೇ ಇಲ್ಲ. ನಮಗೆ ಅನಿಸಿದ್ದನ್ನು, ನಮಗೆ ಶಕ್ತಿ ಇರೋದನ್ನು ನಾವು ಫೈಟ್ ಮಾಡ್ಬೇಕಾಗಿರೋಂಥದ್ದು. ನೀವು ಅದರಿಂದ ಸ್ವಲ್ಪ ನೀವು ಕಲೀರಿ, ನೀವು ಪ್ರಶ್ನೆ ಕಲೀರಿ. ನಾನು ಅದನ್ನೇ ಹೇಳ್ತಾರಂಥದ್ದು, ಎಲ್ರಿಗೂ ಪ್ರಶ್ನೆ ಮಾಡಿ. ಒಂದು ವಿಡಿಯೋ ಇದೆ, ಅಟ್ಲೀಸ್ಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅಂದ. ಈಗ ಕೇಳಿ, ಯಾವುದಾದ್ರು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಬಂದಿಲ್ಲ, ಯಾಕ್ರಿ ಬಂದಿಲ್ಲ, 10 ಗಂಟೆ ಆಯಿತು, 10 ಗಂಟೆ ಬರ್ಬೇಕಲ್ವಾ, ನೀವು ಕಾರ್ಯಸ್ಥಳದಲ್ಲೇ ಇರಬೇಕು. ಒಬ್ಬ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಆ ಕಾರ್ಯಸ್ಥಳದಲ್ಲೇ ಇರಬೇಕು. ಅಂದರೆ ಹಾಸ್ಪಿಟ್ಲ್ ಎಲ್ಲಿದೆಯೋ ಅದೇ ಊರಲ್ಲೇ ವಾಸ ಇರಬೇಕು. ಅದು ರೂಲು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಂಗಿಲ್ಲ. ಡಾಕ್ಟ್ರುಗಳು ಉತ್ತರ ಕರ್ನಾಟಕಲ್ಲೇ ಹೋಗ್ಬಿಟ್ರೆ ಪಂಚ್ ಮಾಡ್ತಾರೆ, ಅಲ್ಲಿ ಪಂಚ್ ಮಾಡಿಬಿಟ್ಟು ಪಂಚಿಂಗ್ ಅಂತ ಇಟ್ಟಿದ್ದಾರೆ, ಪಂಚ್ ಮಾಡೋದು, ಓಟ್ ಹೋಗೋದು, ಜಾತ್ರೆಗೆ ಹೋಗ್ಬಿಡೋದು, ಅದೇ ಬೇರೆ ಕ್ಲಿನಿಕ್ಗೆ ಹೋಗೋದು, ಮತ್ತೆ ಸಾಯಂಕಾಲ 4 ಬರೋದು, ಪಂಚ್ ಮಾಡೋದು, ಹೊಟ್ಟು ಹೋಗ್ಬಿಡೋದು. ಅಲ್ಲಿ ಯಾರೋ ಒಬ್ಬ ಪುಡಾರಿ ಮಾತ್ರ ಕೊಡ್ಬೋದು. ಡಾಕ್ಟರ್ ಸಾಹೇಬ್ ಇಲ್ಲೇ ಮೀಟಿಂಗ್ ಹೋದ್ರು ಅಂತ ಯಾವಾಗ ಕೇಳಿದ್ರು ಮೀಟಿಂಗು ಇನ್ಸ್ಪೆಕ್ಷನ್ನು ರೌಂಡ್ಸಲ್ಲಿ ಇದ್ದಾರೆ, ಅಲ್ಲಿದ್ದಾರೆ, ಈ ಕತೆ ಹೇಳ್ತಾರೆ ಜನ. ಆಯಿತು ಸಾಹೇಬ್ರೆ ಮೀಟಿಂಗ್ ಇವತ್ತು, ಮತ್ತೆ ನಾಳೆಗೆ ಬರೋದು, ಸಾಹೇಬ್ರೆ ಇವತ್ತು ಮೀಟಿಂಗ್ ಅಂದರೆ 4 ದಿನದ ಬಿಟ್ಟು ಮೀಟಿಂಗ್ ವಿಡಿಯೋ ಹಾಕಿ ಒಂದು ಎಲ್ಲಿ ಹೋಗಿದ್ದೆ ಮೀಟಿಂಗ್ ಗೊತ್ತಾಗತ್ತೆ ಅಲ್ವಾ? ಅದು ಆಗ್ತಾ ಇಲ್ಲ, ವಾಸ್ತವ ಅದೇ ಅಲ್ವಾ? ಜನಕ್ಕೆ ಧೈರ್ಯ ಬರ್ತಾ ಇಲ್ಲ. ವಿಡಿಯೋ ಮಾಡೋದಕ್ಕೆ ಸರ್, ವಿಡಿಯೋ ಮಾಡೋದೇ ಅವನೇ ಡಾಕ್ಟರ್ ಕೇಸ್ ಹಾಕ್ತೀನಿ ಅಂತಾನೆ, ಅದು ಬೇರೆ. ವಿಡಿಯೋ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡೋಂಗಿಲ್ಲ, ರೂಲ್ ಇಲ್ಲ ಅಂತಾರೆ. ವಿಡಿಯೋ ಎಲ್ಲಾದ್ರೂ ಮಾಡ್ಬೋದು. ಪೇಷಂಟ್ ಡಾಕ್ಟ್ರಿಗೆ ಡಿಸ್ಟರ್ಬ್ ಮಾಡೋದು, ತೊಂದರೆ ಮಾಡೋದೇನಿಲ್ಲ. ಅವ್ನು ಮಾಡೋ ಅನಾಚಾರನ ವಿಡಿಯೋ ಯಾಕೆ ಮಾಡ್ಬಾರ್ದು? ತಪ್ಪು ಕಂಡಾಗ ಅಷ್ಟೇ. ಎಲ್ಲಿ ಬೇಕಾದ್ರೂ ವಿಡಿಯೋ ಮಾಡೋದು ಕಾನೂನಲ್ಲಿ ಅವಕಾಶ ಇದೆ. ಹೈಕೋರ್ಟ್ದು ಆರ್ಡರ್ ಇದೆ, ನೀವು ಪೊಲೀಸ್ ಸ್ಟೇಷನಲ್ಲಿ ವಿಡಿಯೋ ಮಾಡ್ಬೋದು, ಸಾರ್ವಜನಿಕ ಪ್ರದೇಶಗಳಲ್ಲಿ, ಅವರು ಪ್ರೈವೇಸಿ ಜಾಗದಲ್ಲಿ, ಗಂಡ ಹೆಂಡತಿದಲ್ಲಿ ಅಥವಾ ಪರ್ಸನಲ್ ವಿಚಾರದಲ್ಲಿ ಮಾಡಂಗಿಲ್ಲ. ಸಾರ್ವಜನಿಕ ಜಾಗಗಳು ಅಂತ ಎಲ್ಲ ಸಾರ್ವಜನಿಕ ಜಾಗದಲ್ಲಿ ಮಾಡ್ಬೋದು. ಈವನ್ ಹಾಸ್ಪಿಟಲ್ ಅಲ್ಲೂ ಮಾಡ್ಬೋದು, ಹಾಸ್ಪಿಟಲ್ ಒಳಗಡೆ ಮಾಡಂಗಿಲ್ಲ.
ICU ವಾರ್ಡು, NIC ವಾರ್ಡು, ಇಂಥ ಎಮರ್ಜೆನ್ಸಿ. ಪಬ್ಲಿಕ್ ಅಲ್ಲಿ ಎಲ್ಲಿರ್ಬೋದು? ಪಬ್ಲಿಕ್ ಅಂದ್ರೆ ಮಾಡೋ ಕೆಲವು ಎಲ್ಲ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಹೊರಗಡೆ ಮುಂದೆ ಕ್ಯಾಬಿನಲ್ಲಿ, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ಬೋದು, ಶಾಲೆಗಳಲ್ಲಿ ಮಾಡ್ಬೋದು, ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಮಾಡ್ಬೋದು. ಅವ್ರನ್ನ ವಿಡಿಯೋ ಮಾಡ್ಬೋದು, ಆಫೀಸ್, ಜಿಲ್ಲಾ ಆಫೀಸ್, ಎಲ್ಲ ತಹಶೀಲ್ದಾರ್ ಎಲ್ಲ ಕಡೆ ವಿಡಿಯೋಗಳನ್ನ ಮಾಡೋದು. ವಿಡಿಯೋ ಮಾಡೋದಕ್ಕೆ ಅದು ಸೆಕೆಂಡ್ರಿ ಎವಿಡೆನ್ಸ್ ಅಂತ, ಎವಿಡೆನ್ಸ್ ಆಗಿ ಪರಿಗಣಿಸಲ್ಲ. ಬಟ್ ಏನಂದ್ರೆ ನಾವು ಕಂಪ್ಲೇಂಟ್ ಕೊಡೋದಕ್ಕೆ FIR ಮಾಡಿಸೋಕೆ ದಟ್ ಇಸ್ ಇನಫ್, ಪ್ರೈಮಾ ಫೇಸಿ ಎವಿಡೆನ್ಸ್ ಅಂತ. ಅಂದ್ರೆ ಸಾಂದರ್ಭಿಕ ಸಾಕ್ಷಿ ತಕ್ಷಣಕ್ಕೆ ಗೊತ್ತಾಗುತ್ತಲ್ಲ. ಮತ್ತೆ ಆಮೇಲೆ ಎಡಿಟೆಡ್ ಇರಲ್ಲ ಅದು. ಈಗ ಫೇಸ್ಬುಕ್ ಲೈವ್ ಮಾಡ್ತೀವಿ, ಯಾವ್ದೋ ಮಾಡ್ತೀವಿ ಬಂದಾಗ ಅದನ್ನ ಸಾರ್ವಜನಿಕವಾಗಿ ಸಿಗುವಂತಹ ಸಾಕ್ಷಿ ಅದು. ಇದನ್ನೇನು ಹೇಳಿದ್ದು, ಇದನ್ನ ಕೇರಳ ಹೈಕೋರ್ಟು, ಮೊನ್ನೆ ಎಲ್ಲೋ ರಾಜಸ್ಥಾನ ಹೈಕೋರ್ಟು ಹೇಳಿರುವಂತದ್ದು, ಪೊಲೀಸರು ವಿಡಿಯೋ ಮಾಡಿದ್ದಕ್ಕೆ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡಿದ ಅಪರಾಧ ಅಂತ ಪೊಲೀಸೇ ಕೇಸ್ ಹಾಕಿದ್ದ. ಪೊಲೀಸ್ಗೆನೆ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಕೋರ್ಟ್ನೇ ಉಗಿದಿರೋಂಥದ್ದು, ದಂಡ ಬೇರೆ ಹಾಕಿರೋಂಥದ್ದು. ಆಮೇಲೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ CCTV ಇರ್ಬೇಕಾಗಿರೋಂಥದ್ದು ಮ್ಯಾಂಡೇಟರಿ. ಇದು ಸುಪ್ರೀಂ ಕೋರ್ಟ್ ರೂಲ್. ಇದು ಎಲ್ಲಾ ಸ್ಟೇಷನ್ಗಳಲ್ಲಿ ಬಾತ್ರೂಮ್ ಅಂದ್ಬಿಟ್ಟು, ಟಾಯ್ಲೆಟ್ ಅಂದ್ಬಿಟ್ಟು ಎಲ್ಲಾ ಕಡೆನೂ CC ಕ್ಯಾಮ್ರಾ ಇರ್ಬೇಕು, ಮ್ಯಾಂಡೇಟರಿ ಅದು. ಇಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆ ಬೇರೆ ಇದೆ. ಯಾರಿಗೆ? ಯಾವನು ಸ್ಟೇಷನ್ SHO ಇನ್ಸ್ಪೆಕ್ಟರ್ಗೆ. ಅದು ಯಾವುದೂ ಇಲ್ವೇ ಇಲ್ಲ ಇಲ್ಲಿ. ಸ್ಟೇಷನ್ ಇರುವಂತದ್ದು CC ಕ್ಯಾಮ್ರಾ ಈ ಕಡೆ ಇಲ್ಲ ಲಂಚ ತಗೋತಾ ಇದ್ರೆ ಆ ಕಡೆ ಕ್ಯಾಮ್ರಾ ಈ ಕಡೆ ಮಾಡ್ಬಿಟ್ಟಿರ್ತಾರೆ, ಯಾವ ಆ ಕಡೆ ತಿರುಗಿಸ್ಬಿಡ್ತಾರೆ. ಇದು ಸ್ಥಿತಿ ಇರೋಂಥದ್ದು. ಸ್ಟೇಷನ್ ಪರಿಸ್ಥಿತಿ ಹಂಗೆ ಸರ್. ನೀವು ಸ್ಟೇಷನ್ಗೆ ಹೋಗಿ ಸರ್, ಸ್ಟೇಷನ್ ಅಲ್ಲಿ ನಿಮ್ಗೆ ನ್ಯಾಯ ಸಿಗಲ್ಲ ಸರ್. 4 ಜನ ಕ್ಯಾಮ್ರಾ ಎತ್ಕೊಂಡು ಹೋದ್ರೆ ನ್ಯಾಯ ಸಿಗುತ್ತೆ. ನೀವು ಎಲ್ಲೋ ಹೋಗ್ಬಿಟ್ಟು ಸರ್ ಹಿಂಗಾಗಿದೆ ಸರ್, ನಮ್ದು ಹಂಗಾಗಿದೆ ಅಂದ್ರೆ ಕೇಳಲ್ಲ. ಅಂದ್ರೆ ಅವ್ರ ಲಾಟಿಗಿಂತ ಈ ಕ್ಯಾಮ್ರಾಗೆ ಹೆಚ್ಚು ಶಕ್ತಿ ಇದೆ ಸರ್. ಲಾಟಿಗಿಂತ ಎಲ್ಲ ಕ್ಯಾಮ್ರಾ ಶಕ್ತಿನೇ ದೊಡ್ಡ ಶಕ್ತಿ. ಹೌದಾ? ಬಹಳ ಅದ್ಭುತ ಶಕ್ತಿ. ಜನ ಉಪಯೋಗಿಸ್ತಾ ಇಲ್ಲ. ನಮ್ KRS ಪಾಟೀಲ್ ಅವ್ರು ಎಲ್ಲ ಕಡೆ ಉಪಯೋಗಿಸ್ಕೊತಾರೆ ಸರ್. ಒಂದ್ ಕೇಸ್ ಹಾಕ್ಸ್ಕೊಳ್ದಿದ್ರೆ ಅವನು ಲೀಡ್ರೇ ಆಗಲ್ಲ, ಅವನು ನಾಯಕನೇ ಆಗಲ್ಲ. ಎಲಿಜಿಬಿಲಿಟಿ ಅದೇ. ಅದು ಏನ್ ಕೇಸ್ ಹಾಕ್ಸ್ಕೊತಿದ್ರೆ ಒಂದು ಕಿತ್ತೋಗಿರೋ ಕೇಸ್ ಸರ್, 100 ಕೇಸನೇ ಇದೆ KRS ಪಾಟೀಲ್ ಮೇಲೆ. ಒಂದು ಕೇಸಲ್ಲಿ ಒಬ್ರು ಕನ್ವಿಕ್ಷನ್ ಇಲ್ಲ, ಕೊಲೆಗಾರರಿಗೆ ಶಿಕ್ಷೆ ಇಲ್ಲ ಸರ್. ಇಲ್ಲಿ ಇನ್ನು ಇದಕ್ಕೆಲ್ಲ ಎಲ್ಲಿದೆ? ತುಂಬಾ ಇದೆ. ಇವತ್ತು ಕೊಲೆ ಮಾಡಿದ ಅಂದ್ರೆ ಅವ್ನಿಗೆ 25 ವರ್ಷ ಬಿಟ್ಟೆ ಶಿಕ್ಷೆ ಆಗುತ್ತೆ. ಸತ್ಯ 15 ವರ್ಷ ಆಗಿರುತ್ತೆ ಅವನು. ಇದು ಹೌದು ಸರ್, ಸತ್ಯ. ಅಯ್ಯೋ ದೇವ, ಅದು ಸತ್ತೋದ್ಮೇಲೆ ತೀರ್ಪು ಬರುತ್ತೆ, 15 ವರ್ಷಕ್ಕೆ ಬರುತ್ತೆ. ಅದನ್ನ ಇದು ಸ್ಥಿತಿ ಇರುವಂತ ಸರ್. ವಾಸ್ತವದಲ್ಲಿ ನನ್ನ ಹತ್ರ ಫೈಲ್ಸ್ ಇದಾವೆ, ಎಷ್ಟೋ ಬಂದು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ ಸರ್. ಅದಕ್ಕೆ ಬಹಳ ವಸ್ತು ಸರ್ ಇವಾಗ. ತುಂಬಾ ಇದೆ. ಇದು ಇದೆಯಲ್ಲ ಸರ್, ಈ ಸಿಸ್ಟಮ್ ಅಲ್ಲಿ ನ್ಯಾಯ ನೀತಿ ಧರ್ಮದಿಂದ ಎಷ್ಟು ಬದುಕಬೇಕು ಸರ್. ಅನ್ಯಾಯ ಆದಾಗ, ನಮಗೆ ಅನ್ಯಾಯ ಆದಾಗ, ನಮಗೆ ತೊಂದರೆ ಆದಾಗ ನಾವು ಶಾಂತಂ ಪಾಪಂ ದಂಡಂ ದಶಗುಣಂ ಅಂತ ಪ್ರಯೋಗ ಮಾಡದೇ ಇದ್ರೆ ನಿಮ್ಮನ್ನು ಸಮಾಧಿ ಮಾಡ್ತಾರೆ. ಕಾಲ ಹಂಗಿದೆ. ಹೌದು, ಹಂಗಿದೆ ಮಾತು. ಅವ್ನು ಯಾಕೆ ಹಂಗೆ ಮಾತಾಡ್ತಾನ್ರಿ, ಹಿಂಗೆ ಯಾಕೆ ರಫ್ ಆಗಿ ಮಾತಾಡ, ಹಂಗೆ ಮಾತಾಡ್ಬೇಕಾಗಿರೋಂಥದ್ದು. ಒಳ್ಳೆಯವನು ಕೆಟ್ಟವನ್ರಿ. ನೀವು ನಮಸ್ಕಾರ ಮಾಡಿದ್ರೆ ನಿಮ್ ಕಾಲ್ ಬಿದ್ದ್ಬಿಡ್ತೀವಿ ನಾವು. ಅದ್ರ ನಮ್ ಕೈ ಎತ್ತಿದ್ರೆ ನಾವು ನಿಮ್ ಕೈ ತೆಗಿತೀವಿ ಅಷ್ಟೇ. ಯಾಕಂದ್ರೆ ಅದು ಸೆಲ್ಫ್ ಪ್ರೊಟೆಕ್ಷನ್ ಅಂತ. ನಾವು ಯಾರಿಗೋ ಹೊಡಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಹೊಡಿಯಕ್ ಬಂದಾಗ ಅದ್ರ ತಡೆ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು ಸ್ವಯಂ ನಿಮ್ ಸೆಲ್ಫ್ ಪ್ರೊಟೆಕ್ಷನ್ ಅಂತದ್ದು ಸಂವಿಧಾನದಲ್ಲಿ ಇದೆ. ನಿಮ್ಗೆ ಯಾರೋ ಹೊಡಿಯಕ್ ಬಂದಾಗ ತಡೀರಿ ಅವನನ್ನ. ಓಕೆ, ಅದು ತಡೆದಿದ್ದು ಹೊಡೆದಿರೋ ತರನೇ ಕಾಣುತ್ತೆ ಕೆಲವೊಮ್ಮೆ. ಮತ್ತೆ ತಡೆದ ಮೇಲೂ ಮತ್ತೆ ಹೊಡಿತಾರೆ, ನೀವು ಹೊಡಿರಿ. ಮತ್ತೆ ಇನ್ನೇನು ಬೇರೆ ಆಪ್ಷನ್ ಏನಿದೆ? ಓಕೆ, ಕಾನೂನು ಆಮೇಲೆ ಬರುತ್ತೆ. ಈಗ ನೀವು ತಿಂತಾ ಇರೋದು ಏಟಲ್ವಾ, ಜೀವನೇ ಒಂದು ಕಾನೂನು ಮಾಡ್ತೀರಾ ಇದು. ಹಾಗಾಗಿ ಅದಕ್ಕೆ ಸರ್ ಯಾವುದೂ ಇಲ್ಲ ಸರ್. ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಈ ಒಂದು 10 ವರ್ಷ ಈ ಹೋರಾಟದ ಜೀವನದಲ್ಲಿ ನೋಡಿದಾಗ ಸಿಸ್ಟಮ್ ಅನ್ನ ಬಳಸ್ಕೊಳ್ಳೋ ಶಕ್ತಿ ನಿಮಗಿರ್ಬೇಕಷ್ಟೇ. ಸ್ಟ್ರಾಂಗು ಇಲ್ಲ, ತಿಳ್ಕೊಂಡಿರ್ಬೇಕು. ಸ್ಟ್ರಾಂಗ್ ಇಲ್ಲ, ವೀಕ್ ಇಲ್ಲ. ಇದು ಜುಡಿಷಿಯರಿ ಸ್ಟ್ರಾಂಗ್ ಇಲ್ಲ, ವೀಕ್ ಇಲ್ಲ. ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂತ, ಅದೊಂದು ವೆಪನ್. ಅದು ನೀವು ಖಡಕ್ ಅಂತ ಗೊತ್ತಾದ್ರೆ ನಿಮ್ ಸವಾಸಕ್ಕೆ ಬರಲ್ಲ, ಮೊದ್ಲು ಎದುರಿಸಲು ತಯಾರಿ. ನನಗೆ ಗೊತ್ತಿಲ್ಲ, ಒಂದ್ಸರಿ ತುಂಬಾ ಓದ್ತಾ ಇದ್ದಾಗ 30 ದಿನದಲ್ಲಿ ಕಾನೂನು ಉಲ್ಲಂಘನೆ ಹೇಗೆ ಮಾಡೋದು ಅಂದ್ರೆ ನಾನೇ ಒಂದು ಬುಕ್ ಬರ್ಬಿಡ್ತೀನಿ. ಅಷ್ಟಿದೆ. ಉಲ್ಲಂಘನೆ ಮಾಡೋದು ಹೇಗೆ ಮಾಡೋದು, ಪಾಲಿಸೋದಲ್ಲ. ಜುಡಿಷಿಯರಿ ಹೆಂಗೆ ಈ ತರ ಇದೆ ಸಿಸ್ಟಮ್ನ. ತಾರೀಖ್ ಪೇ ತಾರೀಖ್ ಕೇಸನ್ನು ಹಂಗೆ ಡೇಟ್ ಹಾಕ್ತಾನೆ ಇರ್ತಾನೆ. ಯಾಕೆ ಹಾಕ್ತಾರೋ, ಏನು ಕಾರಣಕ್ಕೆ ಹಾಕ್ತಾರೋ. ಹೊಡ್ಸ್ಕೊಂಡವನು ಕೋರ್ಟಿಗೆ ಬರೋದು, ಹೊಡೆದವನು ಕೋರ್ಟಿಗೆ ಬರೋದು. ಬಂದು 4 ವರ್ಷ ಆದ್ಮೇಲೆ ಸಾಕ್ಷ್ಯಾಧಾರಗಳ ಲಭ್ಯತೆ ಕೊರತೆಯಿಂದ ಕೇಸನ್ನು ವಜಾ ಮಾಡಲಾಗಿದೆ. ತಗೊಳ್ಳಿ, ಅದೊಂದು ಕಾಪಿ ಬರುತ್ತೆ, 15 ಪೇಜ್ ತಗೊಂಡು ಖುಲಾಸೆ ಆಗ್ಬಿಟ್ಟೆ. ಈ ತರ ಆದಾಗ ಈಗ ಯಾವ್ದೋ ಇರುತ್ತೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಕೇಸಸ್, ಎಲ್ಲ ಕೇಸು ಸರ್ ಒಬ್ಬರಿಗಾದ್ರೂ ಕನ್ವಿಕ್ಷನ್ ಆಗಿದೆಯಲ್ಲ. ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಇಷ್ಟು ಅರಾಜಕತೆ ಯಾವುದಿಲ್ಲ ಸರ್. ಲೋಕಾಯುಕ್ತದ ಬಗ್ಗೆ ಕತೆ ನಾನು ಹೋದಾಗ, ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಇಲ್ಲಿ ನಾನು ಕಂಪ್ಲೇಂಟ್ ಕೊಡಕ್ ಬರಿಸ್ತಾ ಇದ್ದೀನಿ, ನಿಮ್ದು ಇನ್ನೊಬ್ಬ ಕೊಡ್ತಾನೆ ಮಾಹಿತಿ ಕೊಟ್ಬಿಟ್ಟು. ಲೋಕಾಯುಕ್ತದಲ್ಲಿ ನಂದೇ ಕೇಸಲ್ಲಿ ಒಂದು ಸುನೀಲ್ ಹೆಬ್ಬೆ ಅಂತ ಬಂದಿದ್ದಾನೆ ಕಂಪ್ಲೇಂಟ್ ಕೊಡೋದಕ್ಕೆ.
ಶ್ರೀನಿವಾಸ್ ಅವ್ರ ಮೇಲೆ ಶ್ರೀನಿವಾಸ್ ಏನೋ ಶ್ರೀನಿವಾಸ್ಗೆ ಫೋನ್ ಮಾಡ್ಬಿಡೋದು ಇವ್ರು ಲೋಕಾಯುಕ್ತದವ್ರನ್ನೇ, ದುಡ್ಡು ತೊಗೊಬಿಡೋ ಮತ್ತೆ ಸಿಕ್ಕಾಕೊಂಡ್ಬಿಡ್ತೀಯ ಅಂತ ಹಿಗ್ಗು ಮಾಡ್ತಾರೆ ಸರ್ ಲೋಕಾಯುಕ್ತದಲ್ಲಿ. ಓಹೋ, ಯಾರು ತಗೊಂಬೇಡ ಅಂತ ಹೇಳಿದ್ದು? ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ. ಓಕೆ, ನನಗೆ ಫೋನ್ ಮಾಡ್ತಾರೆ ಅವರು? ಹಾ, ನಿಮಗೆ ಫೋನ್ ಮಾಡ್ತಾರೆ. ಸುನೀಲ್ ಕುಮಾರ್ ಹೆಬ್ಬಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾನೆ ಶ್ರೀನಿವಾಸ್ ಮೇಲೆ. ನೀನು ಅವ್ನು ದುಡ್ಡು ಕೊಡಕ್ಕೆ ಫಿಕ್ಸ್ ಮಾಡಿರ್ತೀವಿ ಟ್ರ್ಯಾಪ್, ಅದನ್ನ ಟ್ರ್ಯಾಪ್ ಅಂತ ಮಾಡ್ತಾರೆ. ಓಕೆ, ರೆಡ್ ಹ್ಯಾಂಡ್ ಅಂತಾರೆ, ಗೊತ್ತಲ್ಲ ನಿಮಗೆ? ಸ್ಕ್ರಿಪ್ಟ್ ವೈಸ್ ಅದು. ಹಾ, ಸ್ಕ್ರಿಪ್ಟ್ ವೈಸ್ ಇರುತ್ತೆ ಅದು. ಓಕೆ, ಈ ರೆಡ್ ಹ್ಯಾಂಡ್ ಅಂದ್ರೆ ಈಗ ನಿಮ್ಮ ಮೇಲೆ ನೀವು ದುಡ್ಡು ತೊಗೊಂಡಿದ್ದೀರಾ, ದುಡ್ಡು ತೊಗೊಳಕ್ಕೆ ರೆಡಿ ಹೇಳಿದ್ರೆ 20,000 ತಂದು ಕೊಡಿದ್ದೀರಾ. ನಾನು ಹೋಗಿದ್ದೆ, ನಾನು 3 ಸರಿ ಲೋಕಾಯುಕ್ತ 6 ಕಂಪ್ಲೇಂಟ್ ಕೊಟ್ಟಿದ್ದೀನಿ, 3 ಸರಿ ಹೋಗಿದ್ದೀನಿ. ಈಗ ದುಡ್ಡು ಕೊಡಕ್ಕೆ ಹೋದ್ರೆ ನಾವು ದುಡ್ಡು ಕೊಟ್ಟಿರ್ತಾರೆ ಲೋಕಾಯುಕ್ತದವರು, ಅದಕ್ಕೆ ಒಂದು ಕೆಮಿಕಲ್ ಹಾಕಿರ್ತಾರೆ, ಅದನ್ನ ಕೊಟ್ಟಿರ್ತಾರೆ ನಮಗೆ. ಆ ಪ್ರೋಸೆಸ್ ನಡೀತಾ ಇರುತ್ತೆ, ಅದು ಸ್ಕ್ರಿಪ್ಟ್ ಇರುತ್ತೆ, ಅದೆಲ್ಲ ಕರೆಕ್ಟಾಗಿ. ನಮ್ದು ಎಲ್ಲ ವಿಡಿಯೋ ಶೂಟ್ ಎಲ್ಲ ಆಗಿರುತ್ತೆ ಅದು. ಇನ್ನೇನು ನಾನು ಹೋಗ್ಬೇಕು, ಅವ್ನಿಗೆ ಫೋನ್ ಮಾಡ್ತೀನಿ, ಸರ್ ಬರಲ್ಲ ಸರ್ ದುಡ್ಡು ತೊಗೊಂಡು ಅಂತ ನಾನು ಫೋನ್ ಮಾಡ್ತೀನಿ. ಇವನು ಏನು ಮಾಡ್ಬಿಡ್ತಾನೆ, ಇಲ್ಲಿ ಯಾವ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಅವನಿಗೆ ನಾನು ಹೇಳಿರ್ತೀವಲ್ಲ, ಇದು ಮಾಹಿತಿ ಎಲ್ಲ ಕೊಟ್ಟಿರ್ತೀವಿ. ಇವನು ಒಬ್ಬ PC ಹೇಳೋದು, ಆ PC ಅವ್ರಿಗೆ ಫೋನ್ ಮಾಡ್ಬಿಡೋದು, 1:30ಗೆ ನಿನಗೆ ದುಡ್ಡು ಕೊಡೋದಕ್ಕೆ ಬರ್ತಾ ಇದ್ದಾನೆ ಸುನೀಲ್ ಕುಮಾರ್ ಹೆಬ್ಬಿ, ಮತ್ತು ನಿಂದ ಅದೊಂದು ಕೇಸದು ಪೆಂಡಿಂಗ್ ಇಟ್ಟಿದೆಯಲ್ಲ, ಅದಕ್ಕೆ ಇವಾಗ ನೀನು ಅಲ್ಲಿಂದ ದುಡ್ಡು ತೊಗೊಳ್ಬೇಡ, ಎಲ್ಲ ರೆಡಿ ಆಗಿದೆ, ಈ ಟ್ರ್ಯಾಪ್ ಅಂಡ್ ರೆಡ್ ಟೇಪಲ್ಲಿ ಬಿದ್ದೋಗ್ತೀಯ ಅಂದ್ಬಿಟ್ಟು ಡಿಸ್ಕ್ಲೋಸ್ ಮಾಡಿಬಿಡ್ತಾರೆ. ಅವರೇ ಮಾಡ್ತಾರೆ ಸರ್. ನಂದು 2 ಕೇಸಲ್ಲಿ ಹಂಗೆ ಮಾಡಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಹ್ಞೂ ಸರ್, 1 ಕೇಸಲ್ಲಿ ಇದು ಆಯ್ತು, 2 ಕೇಸಲ್ಲಿ ಹಂಗೆ ಮಾಡಿದ್ದಾರೆ. ಸಿಗ್ಲಿಲ್ಲ. ಅವ್ನಿಗೆ ಹೇಳ್ಬಿಟ್ರಿ, ಅವ್ನು ಹೆಂಗ್ ಸಿಗ್ತಾನ ಸರ್? ನೀವು ಕೊಡ್ಲಿಕ್ಕೆ ಹೋಗಿದ್ರಿ? ಕೊಡಕ್ ಹೋಗಿದ್ವಿ, ನಾವು ಫೋನೇ ಮಾಡಿದ್ವಿ ಅವ್ನಿಗೆ ಬರಲ್ಲ ಸರ್ ಅಂತ. ಎಷ್ಟು? 15,000 ರೆಡಿ ಆಗಿತ್ತು, ಎಲ್ಲ ಮಾಡಿದ್ರು. ಅವಾಗ ನೀವು ಈಗ ಲೋಕಾಯುಕ್ತ ನಂಬ್ತೀರಾ, ಯಾರು ನಂಬ್ತೀರಾ ಸರ್? ಹೆಂಗೆ ನಂಬ್ತೀರಾ? ಪರಿಸ್ಥಿತಿ ಹಿಂಗಿದೆ. ಸೊ ಅಲ್ಲಿ ಅವರವರಲ್ಲಿ ಹೊಂದಾಣಿಕೆ ಇದೆ ಸರ್. ಭಾಳ ಕಡು ಭ್ರಷ್ಟರು ಸರ್. ಸಮಾಜ ಫುಲ್ಲು ಅಧೋಗತಿಗೆ ಹೋಗಿದೆ.